महादेवी अम्मा श्रीचक्रवासिनी महादेवी अम्मा श्री सिंहवाहिनी अन्यायಕ್ಕೆ ಒತ್ತುಕೊಟ್ರೆ ಸರ್ವನಾಶ ಮಾಡ್ತೀನಿ ಎಚ್ಚರ 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 ಜಾಜಿನ್ ನೋಡಿದ್ರ? ಯಾಕೆ ಏನಾಯ್ತು? ಆ ಜಗ್ಗಿ ನನ್ನ ಷಡ್ಕ ಐಲ್ ಮನುಷ್ಯ ಮನೆಯಲ್ಲಿ ಬಂದು ಏನೇನೋ ರಾದ್ಧಾಂತ ಮಾಡಿದ್ದಾನೆ. ಊರಿನಲ್ಲಿ ತಲೆ ಎತ್ಕೊಂಡು ತಿರುಗಿದ ಹಾಗೆ ಮಾಡಿದ್ದಾನೆ. ನಮ್ಮ ಲಲಿತನ ತಂಗಿ ಸುನೀತನ ಮದುವೆ ಆಗಿದ್ದಾನೆ. ಅವಳಿಗೆ ಮಕ್ಕಳಾಗಲಿಲ್ಲ ಅಂತ ಅವಳನ್ನು ಕಡೆಗಣಿಸಿ ಈಗ ನಮ್ಮ ಜಾಜಿನ ಮದುವೆ ಆಗಬೇಕು ಅಂತ ಹೊಂಚಾಗ್ತಾ ಇದ್ದಾನೆ. ತಾಂಬೂಲ ಹಿಡ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದ ನಿಶ್ಚಯ ಮಾಡ್ಕೋತೀನಿ ಅಂತ. ಮನೇಲಿ ಬೈದಿದ್ದಕ್ಕೆ ಅವಮಾನ ಅಂದ್ಕೊಂಡು ಈಗ ಬೇರೆ ದಾರಿ ಹಿಡಿದಿದ್ದಾನೆ. ಎಂಥ ಅವಿವೇಕಿ ಆ ಮಹಾತಾಯಿ ಇಂಥವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಕರುಣಿಸ್ತಾಳೋ ಏನೋ. ಅಲ್ಲಿಗೆ ನಿಂತಿಲ್ಲ ಅಪ್ಪ ಅವನ ಕಾಟ. ಹೇಗೋ ಮೋಸ ಮಾಡಿ ನಮ್ಮ ಜಾಜಿ ಕೈಗೆ ಉಂಗುರ ತೋಡಿಸ್ಬಿಟ್ಟಿದ್ದಾನಂತೆ. ಮುಂದೆ ತಾನೇ ಮದುವೆ ಆಗೋದು ಅಂತ ಅವಳನ್ನ ಹೆದರ್ಸಿರ್ಬೇಕು. ಪಾಪ ಹೆದರ್ಬಿಟ್ಟಿದೆ ಹುಡುಗಿ. ನಮ್ಮ ಜಾಜಿಗೆ ಏನೂ ತೊಂದರೆ ಆಗೋಲ್ಲ. ಅವಳಿಗೆ ಆ ತಾಯಿ ರಕ್ಷಣೆ ಇದೆ. ಆದರೆ ಇಲ್ಲಿವರೆಗೂ ಬಂದು ನಿಂತುಬಿಟ್ಟಿದೆಯಲ್ಲಪ್ಪ. ನಮ್ಮ ಮಗಳು ಸುಂದರಿನೂ ಆ ತಾಯಿನೇ ರಕ್ಷಿಸ್ತಾಳೆ ಅಂತ ಕಾದ್ವಿ. ಸಿಕ್ಕಿದ್ದು ಅವಳು ರುಂಡ ಮುಂಡ ಬೇರೆ ಆದ ದೇಹ ಅಷ್ಟೆ. ಭಾವಕನಾಗಬೇಡ ಶೇಖರಿ. ಆಗಿರೋ ನಷ್ಟನ ಭರಿಸೋದಕ್ಕೆ ತಾನೇ ಆ ತಾಯಿ ಜಾಜಿನ ನಿಮ್ಮ ಮಡ್ಲಿಗೆ ಹಾಕಿರೋದು. ದೈವ ಕೃಪೆ ಇದ್ರೂ ನಿನ್ನ ಸಮಾಧಾನಕ್ಕೆ ಪ್ರಯತ್ನ ಮಾಡೋಣ ನಡಿ. ಅವಳು ಸಾಧಾರಣವಾಗಿ ಅವಳು ಸ್ನೇಹಿತ ಬಂಗಾರಿ ಅಂತ ಇದ್ದಾನಲ್ಲ, ಅವನ ಜೊತೆನಲ್ಲೇ ಕಾಲ ಕಳೀತಾ ಇರ್ತಾಳೆ ಕಲ್ಯಾಣಿ ಹತ್ರ.
ನಡಿ ಅಲ್ಲಿ ಹೋಗಿ ನೋಡೋಣ. ಇಲ್ಲಪ್ಪ, ಆ ಹುಡುಗ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯ್ತಾ ಕೂತಿದ್ದಾನೆ. ಅವನ್ನೂ ವಿಚಾರಿಸ್ದೆ, ಅವನಿಗೂ ಗೊತ್ತಿಲ್ವಂತೆ ಜಾಜಿ ಎಲ್ಲಿ ಅಂತ. ಹಾಗಿದ್ಮೇಲೆ ಮನೆ ಕಡೆನೇ ಹೋಗಿರ್ತಾಳೆ. ನಡಿ ಮನೆಗೆ ಹೋಗಿ ನೋಡೋಣ. ಒಬ್ಬ ಮಗಳನ್ನಂತೂ ಕಳ್ಕೊಂಡ್ವಿ, ಇವಳನ್ನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ಅವಳಿಗೇನೂ ಆಗೋಲ್ಲ, ಸಾವನ್ನೇ ಗೆದ್ದು ಬಂದವಳು ಅವಳು. ಇದೆಲ್ಲ ಕ್ಷಣಿಕವಾದಂಥ ಮಾಯೆ ಅಷ್ಟೇ. ತಾಯಿಯ ಪವಾಡ ಏನೂ ಇದೆ, ನಾವು ಕಾದು ನೋಡಬೇಕು. ಸಮಾಧಾನ ಮಾಡ್ಕೋ ಶೇಖರಿ. ನಡಿ ಮನೆಗೆ ಹೋಗೋಣ. ನಡಿ ಬಾ. ಸತ್ಯ ಬಂದ್ರಲ್ಲ, ಮಾವ ಎಲ್ಲಿ? ಅವ್ರ ಹಳೆ ಸ್ನೇಹಿತರು ಸಿಕ್ಕರು, ಮಾತಾಡ್ತಾ ನಿಂತರು, ಬರ್ತಾರೆ. ಯಾಕೆ ಏನಾಯ್ತು? ಜಗ್ಗಿ ನಮ್ಮನೆಗೆ ಬಂದು ಗಲಾಟೆ ಮಾಡಿ ಹೋದ್ಮೇಲೆ ದೇವಸ್ಥಾನದಲ್ಲಿ ಜಾಜಿಗೆ ಅಡ್ಡ ಹಾಕಿ ಉಂಗ್ರ ತೊಡ್ಸದ್ನಂತೆ. ಅವಳ ಜೊತೆ ನಿಶ್ಚಿತಾರ್ಥ ಆಗಿದೆ, ಮುಂದೆ ಮದ್ವೆನೂ ಮಾಡ್ಕೋತೀನಿ ಅಂತ ಗುರ್ಲೆಪ್ಸಿದಾನಂತೆ ರೀ. ನಿನ್ನ ಕಿವಿಗೂ ಬಿತ್ತ? ಊರ್ಗೂರೇ ಸುದ್ದಿ ಆಗಿದೆ ಇದು. ನಮ್ಮನೆ ವಿಚಾರ ನನ್ನ ಕಿವಿಗೆ ಬೀಳ್ದೆ ಇರತ್ತಾ? ಕಿರಾಣಿ ಅಂಗಡಿಗೆ ಹೋಗಿದ್ದೆ, ಬಾಲ್ ಸುಬ್ರಹ್ಮಣ್ಯ ಅವ್ರು ಸಿಕ್ಕಿ ವಿಚಾರ ತಿಳಿಸಿದ್ರು. ಎಲ್ಲಿ ಗಂಟು ಬಿದ್ದನೋ ಜಗ್ಗಿ ಅನ್ನೋ ಹಾಳು ಶನಿ. ನಿನ್ನ ಕಿವಿಗೆ ಅಷ್ಟೇ ಬಿದ್ದಿದೆ ನಿನ್ನ ಪುಣ್ಯ. ಊರಲ್ಲಿ ಜನ ನನ್ನೇನು ಕೇಳ್ತಿದ್ದಾರೆ ಗೊತ್ತಾ? ಯಾವುದೋ ಹುಡುಗಿನ ಕರ್ಕೊಂಬಂದು ಜಗ್ಗಿಗೆ ಮಾರಾಟ ಮಾಡ್ತಿದ್ಯಂತೆ, ಎಷ್ಟು ಲಕ್ಷಕ್ಕೆ ಅಂತ ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ಲಿ? ಅಯ್ಯೋ ದೇವ್ರೆ, ಇನ್ನು ಏನೇನೆಲ್ಲ ನೋಡ್ಬೇಕು ಈ ಜಗ್ಗಿ ಅವಾಂತರದಿಂದ. ಎಲ್ಲಿದ್ದಾಳೆ ಜಾಜಿ? ಕರಿಯವಳನ್ನ. ಅದೇನು ಉಂಗ್ರನೋ ಕಿತ್ತು ಬಿಸಾಕಣ ಅವಳ ಕೈಯಿಂದ. ಅಯ್ಯೋ, ಅವಳೆಲ್ಲಿದ್ದಾಳೆ? ಇನ್ನೂ ಬಂದೇ ಇಲ್ಲ. ದೇವಸ್ಥಾನದಲ್ಲೇ ಇರ್ಬೇಕು, ನಿಮಗ್ ಸಿಕ್ಲಿಲ್ವಾ? ಚೆನ್ನಾಗಿ ಕೇಳ್ತೀಯ. ಅವಳು ಅಲ್ಲಿದ್ದಿದ್ರೆ ಕರ್ಕೊಂಡು ಬರ್ತಿರ್ಲಿಲ್ವಾ? ವಿಷಯ ಇಲ್ಲಿವರೆಗೂ ಬರೋಕ್ ಬಿಡ್ತಾ ಇದ್ನಾ? ವಿಷಯ ಹೇಳೋದು ಬಿಟ್ಟು ಪುರಾಣ ಓದ್ತಾ ಇದ್ಯಾ. ಈಗ ಎಲ್ಲಿಂದ ಹುಡ್ಕೋದು ಅವಳನ್ನ? ನನಗೆ ಯಾಕೋ ಭಯ ಆಗ್ತಿದೆ ರೀ. ಅಯ್ಯೋ, ಈಗ ಆಗಿರೋ ಅವಾಂತರಗಳೇ ಸಾಕು. ನೀನ್ ಬೇರೆ ಭಯ ಅಂತ ಹೆದರ್ಸ್ಬೇಡ. ಅಲ್ಲ, ಉಂಗ್ರನೇ ತೊಡ್ಸಿರೋ ಜಗ್ಗಿ ನಮ್ ಜಾಜಿನ ಪುಸ್ಲಾಯಿಸಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡ್ಬೇಡ್ವೆ, ಸುಮ್ನೆ ಇರು. ಸಾಧ್ಯನೇ ಇಲ್ಲ ಮಣಿಕಂಠ. ನೀನ್ ಹೇಳಿದ್ದೀನಿ ನೆನಪಿದೆಯಾ? ಅಷ್ಟ ಗುಣಗಳುಳ್ಳ ಹುಡುಗಿನ ಬಲಿಗೋಸ್ಕರ ಹುಡುಕ್ತಾ ಇರ್ಬೇಕಾದ್ರೆ ಆ ಊರಲ್ಲಿ ನಮ್ ಕಣ್ಣಿಗೆ ಕಂಡಿದ್ದು ಈಗ ಬಂದು ಹೋದ ಹುಡುಗಿ ತಾನೆ? ಹೌದು, ಸಂಶಯನೇ ಇಲ್ಲ. ಈ ಹುಡುಗಿನ ಹುಡುಗಿ. ಏನ್ ಮಾತಾಡ್ತಾ ಇದೆಯಾ? ನೀನೇ ಹೇಳಿದೆ ಮೇಲಿಂದ ಬಿದ್ದು ಸತ್ತು ಹೋದ್ಲು ಅಂತ ಹೇಳಿ. ಆಗ ತಾನೇ ನಾನು ಸುಂದ್ರಿನ ಬಲಿಪೀಠಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದು. ಈಗ ನೋಡಿದ್ರೆ ಅವಳು ಬದುಕೇ ಇದ್ದಾಳೆ. ಅವಳು ಸತ್ತಿದ್ರೆ ನಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ಲು, ನಮ್ ಕೆಲ್ಸಕ್ಕೆ ಹೇಗೆ ಅಡಚಣೆ ಉಂಟು ಮಾಡ್ತಾ ಇದ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ರಲ್ಲಿ ನಿನ್ ಕೈವಾಡ ಇಲ್ಲ ತಾನೆ? ನಿನ್ನ ಗುರುಗಳಿಗೆ ಶ್ರೀಚಕ್ರ ದಕ್ಬಿಡುತ್ತಲ್ಲ ಅಂತ ಗುರುದ್ರೋಹ ಮಾಡ್ತಾ ಇಲ್ವಲ್ಲ? ಅವ್ರು ಬೇಕು ಅಂದ್ಲಿ, ನನ್ನ ತಲೆನ ತೆಗೆದು ಅವ್ರ ಪಾದಕ್ಕೆ ಅರ್ಪಿಸ್ತೀನಿ. ಅವ್ರ ಸಿದ್ಧಿ ಸಾಧನೆಗೆ, ಅವ್ರ ಶಕ್ತಿ ಸಂಪಾದನೆಗೋಸ್ಕರನೇ ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ. ಗುರುದ್ರೋಹದ ಮಾತೇ ಇಲ್ಲ. ನೀವು ಈ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಿ ನಮ್ಮನ್ನೇ ದಿಕ್ ತಪ್ಪಿಸ್ತಾ ಇದ್ದೀರೋ ಅಂತ ನಿಮ್ಮ ಮೇಲೆ ಅನುಮಾನ. ಇಟ್ಟು ಬಾಣ ತಿರುಗಿಸೋದು ಕೂಡ ಜಾರ್ಕೊಳ್ಳೋ ಜಾಣತನ. ನೀವಿಬ್ರು ಈಗ ಒಬ್ರ ಮೇಲೆ ಒಬ್ರು ಅನುಮಾನ ಪಡೋದು ನಾನು ನಿಲ್ಲಿಸಿ. ಮಣಿಕಂಠ, ನೀನು ಕಣ್ಣಾರೆ ನೋಡಿದ್ಯಾ ಆ ಹುಡುಗಿ ಸತ್ತಿದ್ದನ್ನ? ಹೌದು, ಆವತ್ತು ಸತ್ತದ್ದು ಅವಳೆ. ನನ್ನ ಕಣ್ ಮುಂದೆನೆ ಚಟಾಕಟ್ ಎತ್ಕೊಂಡೋದ್ರು, ಸಂಶಯನೇ ಇಲ್ಲ. ಆಗಿದ್ಮೇಲೆ ಸತ್ತಿದ್ದವಳು ಎದ್ದು ಬರೋದಕ್ಕೆ ಹೇಗೆ ಸಾಧ್ಯ? ಇನ್ನು ನಿಮಗೆ ಉಳ್ಗಾಲ ಇಲ್ಲ ಬಿಡಿ. ನಿಮ್ಮನ್ನ ಮಟ್ಟ ಹಾಕಂತಲೇ ಬಂದಿದ್ದಾಳೆ ಅವಳು. ನೋಡ್ತೀರಿ, ಒಬ್ಬೊಬ್ಬರನ್ನ ಎಡೆ ಮುರಿ ಕಟ್ಟಿ ಎಳ್ಕೊಂಡು ಹೋಗ್ತಾಳೆ. ನಿಮಗೆ ತಕ್ಕ ಶಾಸ್ತಿ ಮಾಡ್ತಾಳೆ. ಹೀಗೂ ಆಗಿರ್ಬೋದಲ್ಲ. ಇವಳು ಬರೋದಕ್ಕೆ ಮುಂಚೆನೆ ಆ ಮಾಧವರಾವ್ ಬಂದು ಅವಳು ಬರ್ತಾಳೆ, ಬಂದಿದ್ದಾಳೆ, ಬಂದೇ ಬರ್ತಾಳೆ ಅಂತ ಒದರಿದ್ದು ಯಾಕೆ ಅಂತ ಈಗ ಅರ್ಥ ಆಗ್ತಿದೆ ನನಗೆ. ನಮ್ಮ ಮೇಲಿನ ಕೋಪಕ್ಕೆ ಆ ಜಾಜಿನ ಆ ಊರಿಂದ ಈ ಊರಿಗೆ ಕರ್ಕೊಂಡು ಬಂದು ನಮ್ಮ ಮೇಲೆ ಛೂ ಬಿಟ್ಟಿದ್ದು ಇವನೇನಾ ಅಂತ. ಇರಬಹುದು. ಅಲ್ಲೂ ಕೂಡ ಈ ಹುಡುಗಿನ ಬಲಿ ಕೂಡ ಕರ್ಕೊಂಬರಕ್ಕೆ ವಿರೋಧಿಸ್ತಿದ್ದ. ಈ ಹುಡುಗಿ ಬೇಡ, ಬಲಿ ಕೊಡೋಕೆ ಬೇರೆ ಹುಡುಗಿನ ಕರ್ಸೋಣ ಅಂತಿದ್ದ. ವಿವೇಕಿ, ಅದನ್ನ ಬಿಡು. ನಾನ್ ಕಣ್ಣಾರೆ ನೋಡ್ದೆ ಅವಳು ಸತ್ಯ ಹೋದ್ಲು ಅಂತ ಹೇಳಿದ್ಯಲ್ಲ. ಆ ಹೆಣನ್ ಕರ್ಕೊಂಡ್ ಬರೋದಿರ್ಲಿ, ಅದನ್ನ ಬದುಕಿದ್ಯಾರು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ಈಗ ಮಣಿಕಂಠ, ಮಾಧವರಾವನ್ನ ಎಲ್ಲಿದ್ರು ಈಗಲೇ ಇಲ್ಲಿ ಕರೆಸು. ನನ್ನದೇ ಆದ ರೀತಿಯಲ್ಲಿ ನಾನು ಅವನನ್ನ ವಿಚಾರಿಸ್ತೀನಿ. ಅಲ್ಲಿ ಏನು ನಡೀತು ಅಂತ ಎಲ್ಲ ನನಗೆ ಕಾಣುತ್ತೆ. ಕಡ್ಕೆ,
ಇದೆಲ್ಲ ನಮ್ಮ ದೇವಸ್ಥಾನದ್ದು. ಉತ್ಸವದ ಸಮಯದಲ್ಲಿ ಅಮ್ಮನವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಉಗ್ರಾಣದಲ್ಲಿಟ್ಟಿದ್ದು. ಇದು ಇಲ್ಲಿಗೆ ಹೇಗೆ ಬಂತು? ಈ ಹುಡುಗಿ ಹೇಗೆ ಸಿಕ್ತು? ವಿದ್ಯಾ ನಿಂತ್ಕೊಳ್ಳೋ. ಸುನೀತಾ ಏನು ಹೇಳ್ಬೇಡ, ನನ್ನ ಮಾತು ಕೇಳು. ಏನಾಯ್ತಕ್ಕ? ನನ್ಗೇನು ಹೇಳ್ಬಾರ್ದು? ಅದು ಏನಿಲ್ಲ ಕಣೆ. ನೀ ಮೊದಲು ಹೊರಡು. ಅವನ್ ಯಾಕೆ ನುಗ್ತಾ ಇದೆಯಾ? ಹೇಳಿ ಬಿಡು, ಏನೋ ಅದು? ವಿದ್ಯಾ, ಏನ್ ಮಾಡ್ತಾ ಇದೆಯೋ? ಚಿಕ್ಕಮ್ಮ, ನನಗೆ ಗೊತ್ತು ಈಗ ನಾನು ಹೇಳಕ್ಕೆ ಹೊರಟಿರೋ ವಿಷಯ ನಿಮ್ಗೆ ಇಷ್ಟ ಆಗೋದಿಲ್ಲ. ಹಾಗಂತ ನಿಮ್ಗೆ ಹೇಳಿದೆ ಸುಮ್ಮನೆ ಇರೋದಕ್ಕೂ ನನ್ನ ಕೈಲಾಗಲ್ಲ. ಅದಕ್ಕೆ ಮುಂಚೆನೇ ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮನ್ನು ಅಪರಾಧಿ ಮಾಡೋ ಉದ್ದೇಶ ನನಗಿಲ್ಲ. ಪೀಠಿಗೆ ಜಾಸ್ತಿ ಆಯ್ತು, ವಿಷಯ ಏನು ಅಂತ ಹೇಳು. ಚಿಕ್ಕಮ್ಮ, ಬೇಡ ವಿದ್ಯಾ, ನಿನ್ನ ಮಾತಿನಿಂದ ಸಂಬಂಧಗಳಲ್ಲಿ ಬಿರುಕು ಬೀಳತ್ತೆ. ಇಲ್ಲ ಅಮ್ಮ, ಚಿಕ್ಕಮ್ಮ ಧರ್ಮ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋತಾರೆ. ಚಿಕ್ಕಮ್ಮ, ನಿಮ್ಮ ಸಮಸ್ಯೆಗಳು ಏನು ಎಂತವು ಅಂತ ನನಗೂ ಅರಿವಿದೆ. ಆದರೆ ನೀವೇ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಘಟಿಸಿದ್ಯೋ ಅದಕ್ಕೆ ಯಾರು ಹೊಣೆ? ನಮ್ಮ ಜೀವನದಲ್ಲಿ ಏನೇ ಘಟಿಸಿದ್ರು ಅದರಲ್ಲಿ ಸ್ವಯಂ ಭಾಗಿತ್ವ ಇದ್ದೇ ಇರುತ್ತೆ, ಹೌದಲ್ವಾ? ಅದು ಯಾವುದೇ ರೂಪದಲ್ಲಾಗಿರಲಿ. ಕೆಲವೊಮ್ಮೆ ಮೌನವಾಗಿರ್ತೀವಿ, ಕೆಲವೊಮ್ಮೆ ಪ್ರತಿಭಟಿಸ್ತೀವಿ, ಇನ್ನೂ ಕೆಲವೊಮ್ಮೆ ಸಂತೋಷವಾಗಿ ಒಪ್ಕೋತೀವಿ. ಒಟ್ಟಿನಲ್ಲಿ ನಮ್ಮ ಭಾಗಿತ್ವ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಅನುಮತಿಯಿಂದ ಏನು ಘಟಿಸೋದಿಲ್ಲ, ಹೌದಲ್ವಾ? ತತ್ವಜ್ಞಾನಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಶಂಕರ್ ತಾತನ್ ಪ್ರಭಾವನ? ಚಿಕ್ಕಮ್ಮ, ವಯಸ್ಸಿಗೆ ಮೀರಿದ್ ಮಾತಾಡ್ತೀನಿ ಅಂತ ನಿಮ್ಗೆ ಅನ್ಸಿದ್ದು ಸಹಜನೇ ಬಿಡಿ. ನಾನು ಹೇಳ್ತಿರೋದು ತಮಾಷೆ ಅಲ್ಲ. ನೀವೇ ಯೋಚನೆ ಮಾಡಿ, ಚಿಕ್ಕಪ್ಪ ಮಾಡ್ತಿರೋ ತಲೆಹರಟೆಗಳಿಗೆಲ್ಲ ಯಾರು ಕಾರಣ? ನೀವೇ ಕಾರಣ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಏನೋ ಆದ್ರೆ ನೀವು ಮನಸ್ಸು ಮಾಡಿದ್ರೆ ಜಗ್ಗಿ ಚಿಕ್ಕಪ್ಪನ ತಲೆಹರಟೆನೆಲ್ಲ ತಡಿಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗೇನ್ ಹೊಸ ತಲೆಹರಟೆ ಮಾಡಿದ್ರು ನಿಮ್ ಚಿಕ್ಕಪ್ಪ? ನಮ್ಮನೆಗೆ ಬಂದಿದ್ದಾಳಲ್ಲ ಹುಡುಗಿ, ಅವಳ ಕೈಗೆ ಉಂಗುರ ತೊಡಿಸಿ ನಿಶ್ಚಿತಾರ್ಥ ಆಯ್ತು ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರಂತೆ. ಆ ಹುಡುಗಿಗೆ ಹುಚ್ಚೋ ಬೆಪ್ಪೋ ಅಥವಾ ಮುಗ್ದೇನೋ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಒಂದು ಹುಡುಗಿ ಒಬ್ಬ ಗಂಡಸಿನ ಕೈಲಿ ಉಂಗುರ ಹಾಕಿಸ್ಕೊಂಡ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಿಲ್ದಿರೋ ಅವಿವೇಕಿ ಅವಳು. ಉಂಗುರ ತೊಡಿಸಿದ್ದು ನಿಮ್ಮ ಯಜಮಾನ್ರು, ಗೊತ್ತಿದ್ದೋ ಗೊತ್ತಿಲ್ದೇನೋ ತೊಡಸ್ಕೊಂಡಿದ್ದು ಆ ಹುಡುಗಿ. ಇದ್ರ ಪರಿಣಾಮ ಮತ್ತೆ ಅಪಖ್ಯಾತಿ ಮಾತ್ರ ನಮ್ಮ ಮನೆಗೆ, ನಮ್ಮ ಅಪ್ಪಂಗೆ. ಊರಲ್ಲೆಲ್ಲ ಜನ ಬಾಯಿಗೆ ಬಂದಂಗೆ ಕೆಟ್ಟದಾಗ ಮಾತಾಡ್ಕೊಂಡು ಓಡಾಡ್ತಾ ಇದಾರೆ ಚಿಕ್ಕಮ್ಮ. ಹೊಟ್ಟೆಲ್ ಬೆಂಕಿ ಬಿದ್ದಂಗಾಗುತ್ತೆ. ಹೇಸಿಗೆ ಓಡಿಸೋ ಮಾತುಗಳನ್ನ ಕೇಳಿಸ್ಕೊಂಡು ಇದೇ ದರಿದ್ರ ಜನಗಳ ಮಧ್ಯೆ ಓಡಾಡ್ಕೊಂಡಿರ್ಬೇಕಲ್ಲ. ನಮ್ಮ ಕರ್ಮ ನೋಡಿ ಚಿಕ್ಕಮ್ಮ, ಅವ್ರುಗಳ ಬಾಯಿ ಮುಚ್ಚೋ ಹಾಗೆ ತಿರುಗಿ ಹೇಳೋ ಹಾಗೂ ಇಲ್ಲ, ಅಥವಾ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಒಂಥರ ಬಿಸಿ ತುಪ್ಪ ತರ ಆಗಿದೆ ನಮ್ಮ ಕತೆ. ಯಾರ ಹತ್ರ ಹೇಳ್ಕೊಳ್ಳೋಣ? ನೀವೇ ಹೇಳಿ ಚಿಕ್ಕಮ್ಮ. ವಿದ್ಯಾ, ಸಾಕು ನೀನ್ ಮಾತಾಡಿದ್ದು, ಹೊರಡು. ನಿಲ್ಲೋ. ನೀನ್ ಹೇಳಿದ್ದು ನಿಜಾನಾ? ನಿಮ್ ಚಿಕ್ಕಪ್ಪ ಹೋಗಿ ಜಾಜಿ ಬೆರಳಿಗೆ ಉಂಗ್ರ ಹಾಕಿದ್ದು ನಿಜಾನಾ? ಸುಳ್ಳು ಹೇಳೋದು ನನ್ನ ಸಂಸ್ಕಾರದಲ್ಲೇ ಇಲ್ಲ. ಯಾರ ಮೇಲೆ ಬೇಕಿದ್ರು ಪ್ರಮಾಣ ಮಾಡ್ತೀನಿ. ಹೌದು, ಇದು ಸತ್ಯ. ಬೇಕಿದ್ರೆ ಅಮ್ಮನ್ನ ಕೇಳಿ. ಅಮ್ಮನ ಸ್ಥಾನದಲ್ಲಿ ನೀನಿದ್ಯಾ ನನ್ಗೆ? ಸತ್ಯ ಹೇಳು. ಹೌದು ಸುನೀತಾ, ನನಗೂ ಸಿಕ್ತವರೆಲ್ಲ ಅದನ್ನೇ ಕೇಳ್ತಾರೆ. ಆದ್ರೆ ವಿದ್ಯಾ, ಜಗ್ಗಿ ಹಾಗೆ ಮಾಡಿದ್ದಕ್ಕೆ ಸುನೀತಾ ಮೇಲೆ ಯಾಕೆ ಹಾರಾಡ್ತಾ ಇದೆಯಾ? ಅವಳದೇನು ತಪ್ಪಿದೆ ಹೇಳು? ನಾನು ಆಗ್ಲೇ ಹೇಳಿದೆ, ಚಿಕ್ಕಮ್ಮ ಮನಸ್ಸು ಮಾಡಿದ್ರೆ ಚಿಕ್ಕಪ್ಪನ ಹುಚ್ಚುತನಗಳಿಗೆಲ್ಲ ತಡೆ ಹಾಕ್ಬೋದು. ಅದೇಗೆ? ಅದೇಗೆ ಅಂತ ನಿನಗೂ ಗೊತ್ತಮ್ಮ, ನಮಗಿಂತ ಚೆನ್ನಾಗಿ ಚಿಕ್ಕಮ್ಮನಿಗೆ ಗೊತ್ತು. ಈಗ ನೀನ್ ತಲಹರಟೆ ಮಾಡ್ಬೇಡ, ಹೇಳಿದ ಕೆಲಸ ಮಾಡ್ಕೊಂಡ್ ಬಾ. ಜಾಜಿ ದೇವಸ್ಥಾನದಲ್ಲೂ ಇಲ್ಲ, ಮನೆಗೂ ಇನ್ನ ವಾಪಸ್ ಬಂದಿಲ್ಲ. ನನಗೆ ಗಾಬರಿ ಆಗ್ತಾ ಇದೆ. ಒಂದ್ ಹೆಜ್ಜೆ ಹೋಗಿ ಹುಡುಕೊಂಡು ಕರ್ಕೊಂಡ್ ಬಾರೋ. ಆ ಅಪರಿಚಿತ ಹುಡುಗಿ ಹುಡ್ಕೊಂಡು ನಾನು ಯಾಕೆ ಹೋಗ್ಲಿ? ಅವಳಿಗೂ ನನಗೂ ಏನೂ ಸಂಬಂಧ ಇಲ್ಲ. ಅವಳ ವಿಚಾರವಾಗಿ ನನ್ಗೇನು ಹೇಳಕ್ ಬರಬೇಡಿ. ವಿದ್ಯಾ, ಹಠ ಮಾಡ್ಬೇಡ ಕಣೋ, ಹೇಳಿದ ಮಾತು ಕೇಳೋ. ವಿದ್ಯಾ, ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಇವರಿಗೆ. ಸರಿಯಾಗಿ ಮಾಡ್ತೀನಿ.
ಜಾಜಿ ಯಾಕೆ ಹಿಂಗಿದ್ಯಾ? ಮೊದಲು ಇವಳನ್ನ ಒಳಗಡೆ ಕರ್ಕೊಂಡು ಹೋಗು, ಆಮೇಲೆ ಮಾತಾಡಿದ್ರಾಯ್ತು. ನಾನು ಕಾಲು ತೊಳ್ಕೊಂಬರ್ತೀನಿ. ನಿಧಾನ, ಸುಧಾರಿಸ್ಕೋ. ಜಾಜಿ ಏನಾಯ್ತು ಹೇಳಮ್ಮ. ಏನು ಗೊತ್ತಾಗ್ತಿಲ್ಲ. ಮನೆಗೆ ಹೊರಟಿದ್ದಷ್ಟೇ ನೆನಪು. ತಲೆ ತಿರುಗಿ ಬಿದ್ದುಬಿಟ್ಟಿದ್ದೆ. ಬಿಸಿಲಿತ್ತಲ್ಲ. ನೋಡು, ನೀನು ಏನಾಯ್ತು ಅಂತ ನಮ್ಗೆ ಹೇಳಿದ್ರೆ ನಾವೇನಾದ್ರೂ ಪರಿಹಾರ ಕಂಡುಹಿಡಿಬೋದು. ಹೇಳು. ನನಗೇನು ನೆನಪಾಗ್ತಿಲ್ಲ. ಈ ಎಚ್ಚರ ಆದ್ಮೇಲಿಂದ ಅಷ್ಟೇ ನೆನಪು. ಈಗಲೂ ತುಂಬ ಸುಸ್ತಾಗ್ತಿದೆ. ಇದು ನನ್ನ ಗಂಡ ನಿನಗೆ ಹಾಕಿರೋ ಉಂಗುರನ? ಹೌದು. ಅವರಮ್ಮ ಮದುವೆನಲ್ಲಿ ನನಗೆ ಹಾಕಿದ ಉಂಗುರ ಇದು. ಮೊದಲ ನನ್ನ ಬಿಚ್ಚಾಕು. ಮುಟ್ಟ ಹಾಗಿಲ್ಲ ಯಾರೋ ಅದನ್ನ. ನೀನು ಒಳಗೆ ಹೋಗಮ್ಮ. ಅವಳ ಕೈಯಿಂದ ಉಂಗುರ ಹಾಕೋದಕ್ಕಾಗ್ಲಿ ತೆಗೆಯೋದಕ್ಕಾಗ್ಲಿ ಅಧಿಕಾರ ಇರೋದು ನನಗೆ ಮಾತ್ರ. ಬೇರೆ ಯಾರು ಕೈ ಹಾಕಿದ್ರೆ ಕಚಕ್ಕಂತ ಕತ್ತರಿಸಾಕ್ಬಿಡ್ತೀನಿ. ಏನು ತಿಳಿದೇ ಇರೋ ಆ ಹುಡುಗಿ ಕೈಗೆ ಉಂಗುರ ಹಾಕಿದಿರಲ್ಲ, ನಿಮಗೆ ಏನು ಹೇಳಬೇಕು? ಅದು ನನ್ನ ಉಂಗುರ, ನನ್ನ ಮದುವೆನಲ್ಲಿ ನನಗೆ ಹಾಕಿರೋದು. ನಿಮ್ಗೇನು ಹುಚ್ಚೋ ಬೆಪ್ಪೋ? ಹೇಯ್, ಏನಾರ ಅನ್ಕೊಳೆ. ನಿನ್ನಿಂದ ನನ್ನ ಸುಖ ಇಲ್ಲ, ಒಲವಿಲ್ಲ, ಪ್ರೀತಿ ಇಲ್ಲ. ನನ್ನ ಮಾತು ಕೇಳಲ್ಲ ನೀನು. ನನಗಿಷ್ಟ ಬಂದಂಗೆ ನೀರಿರ್ಬೇಕಾದ್ರೆ ನನಗೆ ಬೇಕಾದನ್ನು ಪಡ್ಕೊಳ್ಳೋ ಅಧಿಕಾರ ನನಗಿಲ್ವೇನೋ? ನಿನ್ನಿಂದ ಏನೇನು ಸಿಗ್ತಾ ಇಲ್ವೋ ಅದನ್ನೆಲ್ಲ ನಾನು ಜಾಜಿಯಿಂದ ಪಡ್ಕೋತೀನಿ. ತಪ್ಪು ನೀವು ಮಾಡ್ತಾ ಇರೋದು. ನಾನು ಪೊಲೀಸ್ಗೆ ದೂರು ಕೊಡ್ತೀನಿ. ಕೊಡು, ಆಗ ನಿನ್ನ ಬಂಡವಾಳ ಬಯಲಾಗುತ್ತೆ. ನೀನು ಮಕ್ಕಳಾಗದ ಬಂಜೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನನಗೆ ಸುಲಭವಾಗಿ ವಿಚ್ಛೇದನ ಸಿಗುತ್ತೆ. ನನಗೂ ಜಾಜಿಗೂ ಮದುವೆ ಆಗೋದಕ್ಕೆ ಹಾದಿ ಸುಗಮ ಆಗುತ್ತೆ. ಏ ಜಗ್ಗಿ, ನನ್ನ ಮಗಳನ್ನ ಮುಟ್ಟೋ ಹಾಗಿಲ್ಲ ನೀನು. ಅವಳು ಮದುವೆ ಮಾಡೋದು ಬಿಡೋದು ನಮ್ಮ ಹಕ್ಕು. ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ ಲಲಿತಮ್ಮನವರೇ. ನೀವು ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅವಳೇನು ನಿಮ್ಮ ಮಗಳಲ್ವಲ್ಲ. ಯಾವುದೋ ಹಳ್ಳಿ ಗಾಡಿಯಿಂದ ಎತ್ತಾಕೊಂಡ್ಬಂದಿದ್ದೀರಿ. ನಿಮ್ಮ ಮನೇಲಿ ಜೀತ ಮಾಡೋ ಬದಲು ನನ್ನ ಮನೇಲಿ ರಾಣಿ ಥರ ಇರಲಿ ಬಿಡಿ. ಅತಿ ಆಡ್ತಾ ಇದೀಯ ನೀನು. ನೀನು ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ, ನೋಡ್ತಾ ಇರೋ. ಅರ್ಥ ಮಾಡ್ಕೊಳ್ಳಿ, ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಗೆ ಜಗತ್ತೇ ಅಡ್ಡ ಬಂದ್ರು ನಾನು ಎದುರಿಸೋಕೆ ಸಿದ್ಧ. ಭಗವಂತ ಮಾಡಿದ ಜೋಡಿ ನಮ್ಮದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಜಗ್ಗಿ ಜಾಜಿ, ಜಗ್ಗಿ ವೆಡ್ಸ್ ಜಾಜಿ, ಜಾ ಜಾ. ನೋಡಿದ್ರ, ಇಬ್ಬರ ಹೆಸರು ಜಾಯಿಂದ ಶುರುವಾಗುತ್ತೆ. ಇದು ಆ ಮಹಾತಾಯಿ ಮಾಡಿಸಿರೋ ಜೋಡಿ. ಈಗ ನೀನ್ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ದೇ ಇದ್ರೆ ಮುಚ್ಚೋ ಕೈ ಕಾಯಿಸ್ಕೊಂಡು ಬಂದು ಬರೆ ಹಾಕ್ತೀನಿ ಅಷ್ಟೇ. ಓಹೋ, ನೀವೆಲ್ಲ ತಲೆ ಬಿಸಿಲಿರೋ ಕಾಣ್ತಿದೆ. ಎಲ್ಲ ತಂಪಾಗ್ಲಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಅಲ್ಲಿವರೆಗೂ ನನ್ನ ಭಾವಿ ಪತ್ನಿ ಜಾಜಿ ತಲೆಯಲ್ಲಿ ಏನನ್ನು ತುಂಬಿಡಬೇಡಿ. ಏಯ್, ನೀನು ಇಲ್ಲಿರೋದ್ರಿಂದ ಇವ್ರು ತಲೆ ಕಟ್ತಾ ಇರೋದು. ನಡೆ ನೀನು ಮೊದಲು, ನಡೆ. ಸುನೀತಾ, ಮಾಧವರವನ ಕರೆದೆ, ಬರಲ್ಲ ಅಂದ. ಏನೇನು ಆಸೆ ತೋರಿಸ್ದೆ, ದುಡ್ಡು ಕಾಸು ಕೊಡ್ತೀನಿ ಹಿಂದೆ. ಸುತರಾಮ್ ಒಪ್ಪಲಿಲ್ಲ. ನನ್ನನ್ನು, ನಿಮ್ಮನ್ನು, ವಿರೂಪಾಕ್ಷ ಶಾಸ್ತ್ರಿಗಳನ್ನು ಬಾಯಿಗೆ ಬಂದಂಗೆ ಬೈದ. ನಿಮ್ಮ ಶಕ್ತಿ ಸಂಪಾದನೆಗೋಸ್ಕರ ನಾವು ಕನ್ಯನ ಬಲಿ ಕೊಟ್ಟದ್ದು ಅವನಿಗೆ ಇಷ್ಟ ಆಗಿಲ್ಲ. ತುಂಬ ಕೋಪ ಬಂದಿದೆ. ನಮ್ಮ ವಶೀಕರಣದ ವಿದ್ಯೆ ಮೂಲಕ ಅವನನ್ನು ಕರೆಸ್ಬೋದಲ್ವ? ಅವ್ನು ಕೂದಲು ತಂದಿದ್ದೀನಿ. ಬೇಡ ಮಣಿಕಂಠ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವನು ಇಲ್ಲಿ ಕರೆಸ್ಬೋದಷ್ಟೇ, ಆದರೆ ಬಾಯಿ ಬಿಡ್ಸೋಕ್ಕಾಗಲ್ಲ. ಮೊದಲು ಆ ಜಾಜಿ ಅನ್ನೋ ಹುಡುಗಿ ಹೇಗೆ ಬದುಕು ಬಂದ್ಲು ಅಂತ ತಿಳ್ಕೊಳ್ಬೇಕು. ನೀವು ಹೇಳಿದಾಗೆ ಮಾಧವರಾವೇ ಕರ್ಕೊಂಬಂದಿರ್ಬೋದು. ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವಳನ್ನು ಬಳಸ್ಕೋತಿರ್ಬೋದು. ಇರಬಹುದು. ಅವಳು ನಮ್ಮ ಮಾಧವರಾವ್ ಕರ್ಕೊಂಡು ಬಂದಿದ್ದಾನಂದರೆ ಅವಳನ್ನು ಎಲ್ಲಿಟ್ಟಿದ್ದಾನೆ, ಅವಳು ಎಷ್ಟು ದಿನಗಳಿಂದ ಚಕ್ರಾಪುರಿನಲ್ಲಿದ್ದಾಳೆ, ಅದನ್ನೆಲ್ಲ ಪತ್ತೆ ಹಚ್ಚಬೇಕು.